ಕೋವಿಡ್ ಟೈಮ್ ನಲ್ಲಿ ಜನ ಸತ್ತೋಗ್ತಾ ಇರೋ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ. ನಿನ್ಗೆ ಹೇಳಿದೀನಿ ಇದನ್ನ. ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನ್ ಕೊಟ್ಟಿದ್ಯಾ. ಪ್ರದೀಪ್ ಈಶ್ವರ್ ಯಾರ್ರೀ? ಒಂದು ಅನಾಥ ಹುಡುಗ, ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ. ನೀನು ನಾನು ಇನ್ನೊಬ್ನು ಒಪ್ಪಲೇಬೇಕು. ನಗರದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಇಂದು ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಸಂದೀಪ್ ರೆಡ್ಡಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸುಧಾಕರ್ ಅವರು ನನ್ನ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಿದ್ದಾರೆ. ನೋಡಿ, ಈಗ ಸುಧಾಕರ್ ಅವರ ಪಾತ್ರ 100% ಇದೆ. ಸುಧಾಕರ್ ಅವರಿಗೆ ಬೇರೆ ಬೇರೆ ಕಾರಣಗಳಿಗೆ ನಮ್ಮಂತ ಯುವಕರು, ಪಕ್ಷಕ್ಕೆ ನಿಷ್ಠಾವಂತರಾಗಿರುವಂತವರು, ಪಕ್ಷದ ಆಯಾ ಕಠಿಣ ಸ್ಥಳಗಳಲ್ಲಿ ಕೆಲಸ ಮಾಡೋದು ಈಗ್ಲಿಂದ ಅಲ್ಲ, ಅವರು ರಾಜಕೀಯಕ್ಕೆ ಬಂದಾಗಿಂದಲೂ ಸಹ ಅವ್ರು ಯಾವುದೇ ಪಕ್ಷದಲ್ಲಿದ್ರು ಅದನ್ನ ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಅದನ್ನ ಮೀರಿ ನನ್ನ ಪಕ್ಷದಲ್ಲಿ ಅವರಿಗೆ ಬುದ್ಧಿ ಹೇಳಿ ಈ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸಹ ಅವರು ಇನ್ನೂ ತಮ್ಮ ಹಳೆ ಚಟವನ್ನ ಬಿಟ್ಟಿಲ್ಲ. ಅವರಿಗೆ ಯಾವುದೇ ಒಂದು ವ್ಯಕ್ತಿ ಏನಾದ್ರೂ ಒಂದು ಸ್ವಲ್ಪ ಬುದ್ಧಿವಂತ ಇದ್ದಾನೆ, ಸಮಾಜದಲ್ಲಿ ಜನಗಳ ಮಧ್ಯೆ ಹೋಗಿ ಕೆಲಸ ಮಾಡ್ತಾನೆ, ಇನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಆ ಯುವಕನಿಗೋ ಆ ವ್ಯಕ್ತಿಗೋ ಬೇರೆ ರೀತಿಯ ಅವಕಾಶ ಇದೆ ಅಂತಂದಾಗ ಸುಧಾಕರ್ ಅವರಿಗೆ ಅವರ ಮನಸ್ಸು ತುಂಬಾ ಬಲಹೀನ ಇದೆ. ಅವರಿಗೆ ಸಂದೇಹಗಳು ಮತ್ತು ಭಯ ಜಾಸ್ತಿ ಇದೆ. ಮತ್ತೆ ಯಾರನ್ನು ಕಂಡ್ರು ಅಸೂಯೆ ಪಡುವಂತಹ ಪಾಪ ಅವ್ರಿಗೆ ಇನ್ಬಿಲ್ಟ್ ಕ್ಯಾರೆಕ್ಟರ್ ಇದೆ. ನಾನು ಅವ್ರನ್ನ ಪಾಪ ಅಂತಾನೆ ಹೇಳ್ತಾ ಇದ್ದೀನಿ. ಅಂತಹ ಒಂದು ವ್ಯಕ್ತಿಗೆ ಈ ರೀತಿಯ ಒಂದು ಭಯದ ವಾತಾವರಣ ಅವರೇ ಕ್ರಿಯೇಟ್ ಮಾಡ್ಕೊಂಡಾಗ ಈ ರೀತಿಯ ಒಂದು ಸಿಚುಯೇಷನ್ ನ ಕ್ರಿಯೇಟ್ ಮಾಡುವಂತಹ ಕೆಲಸನ ಅವರು ಇವತ್ತಿಂದ ಅಲ್ಲ ಆವತ್ತಿಂದನೂ ಸಹ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಜಿಲ್ಲಾಧ್ಯಕ್ಷ ಆದ್ಮೇಲೂ ಸಹ ಏನೇನ್ ಬೆಳವಣಿಗೆಗಳಾಯ್ತು, ಇದ್ದಕ್ಕಿದ್ದಂತೆ ನನ್ನ ಪಕ್ಷದ ಏನು ಕಾನೂನು, ನನ್ನ ಪಕ್ಷದ ಚೌಕಟ್ಟನ್ನ ಬಿಟ್ಟು ಅವರು ಒಂದು ಜಿಲ್ಲಾಧ್ಯಕ್ಷ ಪದವಿ ಆದ ತಕ್ಷಣ ಪ್ರೆಸ್ ಮೀಟ್ ಮಾಡಿ ನನ್ನ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ದು, ನನ್ನ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡಿದ್ದು, ನನ್ನ ಪಕ್ಷದ ಪ್ರತಿಯೊಬ್ಬರು ನನ್ನ ಪಕ್ಷದ ವಿರುದ್ಧ ಮಾತಾಡಿದ್ದು ಅಂತಂದ್ರೆ ಅದು ನರೇಂದ್ರ ಮೋದಿ ಅವರ ವಿರುದ್ಧ ಕೂಡ ಸಹ ಮಾತಾಡಿದ್ದು ಅನ್ನೋದು ನನ್ನ ಭಾವನೆ. ಅಂತಹ ಕೆಲಸವನ್ನ ಸುಧಾಕರ್ ಅವರು ತುಂಬಾ ವಿಚಲಿತರಾಗಿ ತಮ್ಮ ಏನು ಒಂದು ವೀಕ್ ಮೈಂಡ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ದಿರಾ ಪಾಪ ಅವರು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಕೆಲಸನ ಮಾಡಿದ್ದಾರೆ. ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ನನ್ನ ಪಕ್ಷ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡುತ್ತೆ. ನಾವ್ ಯಾರನ್ನೋ ಒಬ್ಬರನ್ನ ಏನೋ ಒಂದು ಸಣ್ಣ ಒಂದು ಅಡೆತಡೆ ಆಗಿದೆ ಅಂದಿದ ತಕ್ಷಣ ನನ್ನ ಪಕ್ಷ ಸಹ ವೀಕ್ ಅಲ್ಲ, ನನ್ನೂ ಸಹ ಯಾರು ನನ್ನ ಬಿಟ್ಕೊಟ್ಟಿಲ್ಲ. ನನ್ನ ಪಕ್ಷದ ಎಲ್ಲ ಹಿರಿಯರು ನನ್ನ ಜೊತೆ ನಿಂತಿದ್ದಾರೆ. ಅವ್ರಿಗೂ ಸಹ ಎಲ್ಲರಿಗೂ ನೋವಾಗಿದೆ ಈಗಾಗಿರೋ ವಿದ್ಯಮಾನ, ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಗರೋಪಾದಿಯಲ್ಲಿ ನನಗೆ ಬರ್ತಿರೋ ಮೆಸೇಜಸ್, ನನಗೆ ಬರ್ತಿರೋ ಕಾಲ್ಸ್, ನಾನು ನಿಜಕ್ಕೂ ಧನ್ಯವಾದ ಹೇಳ್ತೀನಿ ಸುಧಾಕರ್ ಅವ್ರಿಗೆ. ನನಗೆ ಇಷ್ಟೊಂದು ಬೆಂಬಲ ಇದೆ, ನನಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ತೋರಿಸ್ಕೊಟ್ಟ ನನ್ನ ಸುಧಾಕರ್ ಅವ್ರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ಹಗರಣದಲ್ಲಿ ಮಾಡಿದ ಅನಾಚಾರವನ್ನು ಬಯಲಿಗೆ ಎಳೆಯುವೆ, ಸಾಕ್ಷ್ಯ ಸಮೇತ ನಾನು ಬಿಚ್ಚಿ ಇಡುವೆ. ಸುಧಾಕರ್ ಅವರು ಮೊದಲು ಮಾನವನಾಗಬೇಕು ಎಂದರು. ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನ ಅವರಿಗೆ ಓಪನ್ ಆಗಿ ಹೇಳಿದೀನಿ. ಸುಧಾಕರ್ಗೆ ಹೇಳಿದೀನಿ, ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಇವತ್ತಲ್ಲ 3-4 ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ, ಎದುರುಗಡೆ ಕೊಟ್ಟಿದ್ದೀನಿ. ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ. ಯಾರಿಗ್ ಬೇಕಾದ್ರೂ ನಾನು ಯಾವ ಟೈಮಲ್ಲಿ ಬೇಕಾದ್ರೂ ಕರೆಕ್ಟ್ ಆಗಿ ದಾಖಲೆಗಳನ್ನ ಕೊಡಕ್ ನಾನು ರೆಡಿ ಇದ್ದೀನಿ. ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ ನಲ್ಲಿ ಜನ ಸತ್ತೋಗ್ತಾ ಇರೋ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ. ನಿನ್ಗೆ ಹೇಳಿದೀನಿ ಇದನ್ನ. ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನ್ ಕೊಟ್ಟಿದ್ಯಾ. ನೀನ್ ಇಲ್ಲ ಅಂತ ಹೇಳು, ನೀನ್ ಬಿಡು. ನೀನ್ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ. ನಿನ್ ವಿರುದ್ಧ ಸ್ಟಾರ್ಟ್ ಆಯ್ತು, ನಿನ್ ಗ್ರಾಚಾರ ಮುಗೀತು, ನಿಂದ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು. ನೀನಾ ನಾನಾ ನೋಡಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್, ನೀನಾ ನಾನಾ ನೋಡೋಣ. ರಾಜಕೀಯ ಹಿನ್ನೆಲೆ ಇಲ್ಲದ ಪ್ರದೀಪ್ ಈಶ್ವರ್ ವಿರುದ್ಧ ಸೋತರು ಇನ್ನೂ ಬುದ್ಧಿ ಬಂದಿಲ್ಲ. ನೇರವಾಗಿ ಸುಧಾಕರ್ ಅವರಿಗೆ ಚಾಟಿ ಬೀಸಿದ್ರು. ಸಂಸದರ ಮನಸ್ಥಿತಿ ತುಂಬಾ ಹೀನ ಇದೆ. ನಾವೆಲ್ಲ ಗೆಲ್ಲಿಸ್ಕೊಂಡು ಬಂದಿದ್ದು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋದಕ್ಕೆ. ಯಾರೂ ಸಹ ಸಂಸದರಾದ ಸುಧಾಕರ್ ಅವರ ಮತ ನೋಡಿ ವೋಟ್ ಹಾಕಿದ್ದಲ್ಲ. ಅದರ ಹಿಂದಿನ ಎಲೆಕ್ಷನ್ ಅಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಂತಹ ಸಂಸದರು, ಇವಾಗಿನ ಸಂಸದರು ಸುಧಾಕರ್ ಅವರು, ಏನೂ ಗೊತ್ತಿಲ್ಲದಂತಹ ಒಂದು ವ್ಯಕ್ತಿ, ಒಂದು ಹುಡುಗ, ಆ ಶಾಸಕರ ಬಗ್ಗೆ ನಂಗೆ ಹೆಮ್ಮೆ ಇದೆ, ನನ್ನ ಕ್ಷೇತ್ರದ ಶಾಸಕರವರು. ಆದ್ರೆ ಆವತ್ತು ಆ ಎಲೆಕ್ಷನ್ ಬಂದಿದ್ದ ದಿವಸ ಆ ಹುಡುಗ ಏನೂ ಅಲ್ಲ. ಅಂತಹ ಒಂದು ಸಾಮಾನ್ಯ ಹುಡುಗನ ಮುಂದೆ ನೂರಾರು ಕೋಟಿ ಖರ್ಚು ಮಾಡಿ ತಾನು ಅನ್ಕೊಂಡಿದ್ದಂತಹ ವರ್ಚಸ್ವಿ ನಾಯಕ ಅನ್ನೊಂದು ಬಿಂಬಿಸ್ಕೊಂಡ್ರು ಸಹ ಜನ ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ರು. ಅದು ಈ ಪ್ರಕೃತಿ, ಈ ನನ್ನ ಪ್ರಜಾಪ್ರಭುತ್ವ ನಿಮಗೆ ಕಲಿಸಿದಂತ ಪಾಠ. ಚಿಕ್ಕಬಳ್ಳಾಪುರದ ಇಡೀ ಜನತೆ ಅನ್ಕೊಂಡ್ರು ಈ ಮನುಷ್ಯನ್ಗೆ ಇನ್ನಾದ್ರೂ ಬುದ್ಧಿ ಬರ್ಬೋದು, ಇನ್ನು ಸರಿ ಹೋಗ್ಬೋದು ಅಂತ ಅನ್ಕೊಂಡ್ರು. ಆದ್ರೆ
ಆದ್ರೆ ಅವರ ಸಂಸದರಾದ ಒಂದೇ ತಿಂಗಳಲ್ಲಿ ಅವರ ನಡತೆ, ಅವರ ವಿಚಾರಗಳು ಮತ್ತೆ ಹಳೆ ಸುಧಾಕರ್ರೇ ನಾನು, ನನ್ನ ಹುಟ್ಟು ಗುಣ ಸುಟ್ರೂ ಹೋಗೋದಿಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ರು. ಅದನ್ನ ಮತ್ತೆ ಮತ್ತೆ ಈ ವೇದಿಕೆಗಳಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ಆತ ಮಾಡಿರುವಂತಹ ತಪ್ಪುಗಳನ್ನ ನಾನು ನನ್ನ ಪಕ್ಷದ ಮೇಲೆ ಹೊರ್ಸಕ್ ನಾನು ರೆಡಿ ಇಲ್ಲ. ಇದನ್ನೆಲ್ಲ ಸರಿ ಮಾಡುತ್ತೆ. ಇದೊಂದು ತಾತ್ಕಾಲಿಕವಾದಂತಹ ಒಂದು ತಡೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನಲ್ಲಿ ಏನೇ ಆದ್ರೂ ಸಹ ಅದನ್ನ ನಾವು ತಗೋಣ ಅಂತಹ, ಜೀರ್ಣ ಮಾಡ್ಕೋಣ ಅಂತಹ ಶಕ್ತಿ ನನ್ನಂತ ಲಕ್ಷಾಂತರ ಕಾರ್ಯಕರ್ತರಿಗೆ ನನ್ನ ಬಿಜೆಪಿ ಪಕ್ಷ ಕಲಿಸ್ಕೊಟ್ಟಿದೆ. ನಾನು ನೈಜವಾದ ಕಾರ್ಯಕರ್ತ, ನಾನು ನೈಜವಾದ ಬಿಜೆಪಿ ಕಾರ್ಯಕರ್ತ ಆಗಿರೋದ್ರಿಂದ ನಾನು ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀನಿ. 24/7 ನಾನು ಕೆಲಸ ಮಾಡೋದಕ್ಕೂ ರೆಡಿ.